ಚಾನೆಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ತಾತ ರೂಮ್ ಬಾಗ್ಲನ್ನ ತೆಗ್ದಿರ್ತಾರೆ. ಹಾಗೆ ಇಲ್ಲಿ ಚಾನ್ಸಿ ಒಳಗಡೆ ಹೋಗಿ ತಾತ ಅಂತ ಹೇಳಿ ತಾತನ್ ಕಾಲ್ ಮುಟ್ಟಿದ್ರೆ ಇಲ್ಲಿ ತಾತ ಅಂತ ಕೋಪ ಬಂದು ಸೈಡ್ ತಿರುಗಿಬಿಡ್ತಾರೆ. ತಾತ ಪ್ಲೀಸ್ ತಾತ ನೀವ್ ಈ ತರ ಇರ್ಬೇಡಿ, ಏನಾದ್ರೂ ಮಾತಾಡಿ, ನನ್ ಮೇಲೆ ಕೋಪ ಇದ್ರೆ ನಾಲ್ಕೇಟು ಹೊಡೆದ್ಬಿಡಿ, ಆದ್ರೆ ದಯವಿಟ್ಟು ಈ ತರ ಇಡ್ಬೇಡ ತಾತ. ಪ್ಲೀಸ್ ತಾತ ಪ್ಲೀಸ್, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ನಾನು ತುಂಬಾ ನೊಂದಿದ್ದೀನಿ, ಅದಕ್ಕೆ ನಾನು ಕ್ಷಮೆನೂ ಕೇಳ್ತೀನಿ ತಾತ. ನನ್ನಿಂದ ನಿಮ್ ಮನ್ಸಿಗೆ ತುಂಬಾ ನೋವಾಗಿದೆ, ಅದರಿಂದ ನಿಮ್ಗೆ ತುಂಬಾ ಕೋಪ ಬಂದಿದೆ ಅಂತಾನು ಗೊತ್ತು ತಾತ. ದಯವಿಟ್ಟು ತಾತ ಈ ನಿಮ್ ಮೊಮ್ಮಗಳನ್ನ ಕ್ಷಮಿಸ್ಬಿಡಿ, ಈ ನಿಮ್ ಕೋಪನ ಯಾವ ರೀತಿ ಬೇಕಾದ್ರೆ ತೀರ್ಸ್ಕೊಳ್ಳಿ, ಆದ್ರೆ ನೀವು ಈ ತರ ಸೈಲೆಂಟ್ ಆಗಿ ಮಾತ್ರ ಇರ್ಬೇಡಿ ತಾತ. ಈ ನಿಮ್ ಸೈಲೆಂಟ್ ನ ನಂಗೆ ತಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳಿ ಚಾನ್ಸಿ ಹೇಳ್ತಿರ್ತಾರೆ. ಆಮೇಲೆ ತಾತ ಕೂತಿದ್ದವರು ಎದುರ್ಟೋಗ್ತಾರೆ, ಅಂದ್ರೆ ರೂಮ್ ಅಲ್ಲಿ ವಿಂಡೋ ಹತ್ರ ಹೊರಟೋಗ್ತಾರೆ. ನನ್ಗೆ ಮೋಸ ಮಾಡೋದಿಕ್ಕೆ ನಿಂಗೆ ಹೇಗ್ ಮನ್ಸ್ ಬಂತು? ನನ್ ಸೈಲೆನ್ಸ್ ನ ನಿಂಗೆ ತಡ್ಕೊಳಕ್ ಆಗಲ್ಲ ಅಂತ ಹೇಳ್ತಲ್ಲ, ನನ್ನ ಮುಗ್ಧ ಮನ್ಸಿನ ಮೇಲೆ ಎಂತ ಆಘಾತ ಮಾಡಿ ನನ್ಗೆ ಸೈಲೆನ್ಸ್ ಕೊಟ್ಟಲ್ಲ, ನಾನು ಆ ಸೈಲೆನ್ಸ್ ನಾನು ಹೇಗ್ ತಡ್ಕೊಂಡಿರ್ಬೋದು? ನನ್ಗೆ ಮೋಸ ಮಾಡೋದಿಕ್ಕೆ ನಿಂಗೆ ಮನ್ಸಾದ್ರೂ ಹೇಗ್ ಬಂತೆ ಅಂತ ತಾತ ಝಾನ್ಸಿಗೆ ಬೈತಿರ್ತಾರೆ. ತಾತ ಅಂತ ಹೇಳಿ ಇನ್ನೇನು ಝಾನ್ಸಿ ತಾತನ ಹತ್ರ ಬರ್ಬೇಕು, ಆಗ ತಾತ ಬರ್ಬೇಡ ಅನ್ಬಿಡ್ತಾರೆ. ನನ್ನ ನಂಬಿಕೆಯ ಭಾವನೆಗೆ, ನನ್ನ ಮುಗ್ಧ ಮನಸ್ಸಿನ ಭಾವನೆ ಜೊತೆ ಆಟ ಆಡೋದಿಕ್ಕೆ ನಿನ್ ಮನ್ಸಾಕ್ಷಿನಾದ್ರೂ ಹೇಗ್ ಹೋಗ್ತು? ನಾನು ನಿನ್ ಮದ್ವೆನ ಎಷ್ಟು ಸಂಭ್ರಮಿಸ್ದೆ, ಕಾಟಾಚಾರದ ಮದ್ವೆನಾ, ಅದು ಕಾಂಟ್ರಾಕ್ಟ್ ಮದ್ವೆನಾ? ನೀನು ಸಿಂಪಲ್ ಅಂದಿದ್ದಕ್ಕೆ ಶಾಸ್ತ್ರೋಕ್ತವಾಗಿ ನಡೆದಿರೋ ಮದ್ವೆ ಅದು. ಇದು ನಾಟಕ ಅಂತ ಗೊತ್ತಾದ್ರೆ ನನ್ ಮನ್ಸಿಗೆ ಏನಾಗ್ಬಾರ್ದು ಅಂತ ಒಂದು ಕ್ಷಣನು ನೀನ್ ಯೋಚನೆ ಮಾಡ್ಲಿಲ್ಲ. ನೋವಾದ್ರೆ ಅದು ನಮ್ಮವ್ರಿಂದ್ಲೆ, ಬೆನ್ನಿಗೆ ಚೂರಿ ಹಾಕೋದು ಅದು ನಮ್ಮವ್ರಿಂದ್ಲೆ ಅಂತ ಹೇಳ್ತಿದ್ದ ಮಾತ್ನೆಲ್ಲ ನೀನು ಸತ್ಯ ಮಾಡ್ಬಿಟ್ಟಲ್ಲ. ನೀನ್ ಮಾಡಿರೋದ್ನ ನೆನ್ಪಿಸ್ಕೊಂಡ್ರೆ ನಾನು ನಿನ್ ಮೇಲೆ ಇಟ್ಟಿರೋಂತ ಪ್ರೀತಿ ವ್ಯಾಮೋಹ ಅದೆಲ್ಲ ನನ್ನ ಮೂರ್ಖತನ ಅಂತ ನನ್ಗನ್ಸ್ತಾ ಇದೆ ಅಂತ ತಾತ ಹೇಳ್ತಾರೆ. ತಾತ ಅದು ಅಂತ ಝಾನ್ಸಿ ಹೇಳಕ್ ಬರ್ತಿದ್ರೆ ನಿನ್ ಜೊತೆ ಮಾತಾಡೋದಿಕ್ಕೆ ನನ್ ಮನ್ಸು ಒಪ್ತಿಲ್ಲ ಅಂತ ಹೇಳಿ ತಾತ ಆ ರೂಮಿಂದ ಆಚೆ ಹೊರಟೋಗ್ತಾರೆ. ಇಲ್ಲಿ ಝಾನ್ಸಿ ಮಾತ್ರ ತಾತ ತಾತ ನನ್ ಮಾತ್ ಕೇಳಿ ಅಂತ ಹೇಳಿ ಕಣ್ಣೀರಾಗ್ತಿರ್ತಾರೆ. ಆ ಕಡೆ ರಾಘು ಮನೆಯವರೆಲ್ಲ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲ ಯಾಕೆ ಎಲ್ರು ಈಗಿದ್ದೀರಾ? ಇಷ್ಟ ದಿನ ಆದ್ರೆ ಅವಳು ಮನೇಲೇ ಇದ್ಲು, ನಿಮ್ಗೆಲ್ಲ ನೆಮ್ಮದಿ ಸಿಗ್ತಿರ್ಲಿಲ್ಲ, ಇನ್ನು ಅವಳು ಮನೆ ಬಿಟ್ಟು ಹೋದ್ಲಲ್ಲ, ಇನ್ನಾದ್ರೂ ಖುಷಿಯಿಂದ ಲವಲವಿಕೆಯಿಂದ ಯಾಕಿರ್ಬಾರ್ದು ಅಂತ ಅಜ್ಜಿ ಹೇಳ್ತಾರೆ. ಹೌದಲ್ವಾ, ಎಲ್ಲ ಮುಗಿದ್ಮೇಲೆ ಎಲ್ರು ಮುಗ್ದಲ್ಲೂ ಖುಷಿ ಇರ್ಬೇಕಾಗಿತ್ತು, ಇಲ್ವಲ್ಲ? ಆ ಖುಷಿ ಮತ್ತೆ ಲವಲವಿಕೆ ಮತ್ತೆ ವಾಪಸ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ಅದೇನ್ ಮಾಡ್ಬೇಕು ಹೇಳ್ರಿ ಅಂತ ರಾಘು ದೊಡ್ಡಮ್ಮ ಹೇಳ್ತಾರೆ. ಹೋಗಿರೋ ಸೊಸೆನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ರಾಘು ದೊಡ್ಡಪ್ಪ ಹೇಳ್ತಿದ್ದಂಗೆ ಇಲ್ಲಿ ಅನಿತಾ ಹಾಗೂ ಅಜ್ಜಿಗಂತೂ ತುಂಬಾ ಶಾಕ್ ಆಗುತ್ತೆ. ದೊಡ್ಡಪ್ಪ ಏನ್ ಹೇಳ್ತಿದೀರಾ? ಕಷ್ಟಪಟ್ಟು ಕಳ್ಸಿರೋ ಅವಳನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರ್ಬೇಕಾ ಅಂತ ಪಲ್ಲವಿ ಹೇಳ್ತಾರೆ. ಅಯ್ಯೋ ನಾನು ಆ ರೀತಿ ಹೇಳಿಲ್ಲಮ್ಮ, ನಾನ್ ಮಾತಾಡಿದ್ದು ಝಾನ್ಸಿ ವಿಷಯ ಅಲ್ಲ, ನಾನ್ ಮಾತಾಡ್ತಿರೋದು ನಮ್ಮ ಅನಿತಾ ವಿಷಯ. ಈಗೆಲ್ಲ ಸರಿ ಆಗೋಯ್ತಿದ್ರೆ ಇಷ್ಟೊತ್ತಿಗೆ ನಮ್ ರಾಘು ಕೈ ಹಿಡಿದು ನಮ್ಮ ಅನಿತಾ ನಮ್ಮನೆ ಸೊಸೆಯಾಗಿ ಬರ್ಬೇಕಾಗಿತ್ತಲ್ವಾ? ಅವತ್ತು ಅವಳನ್ನ ಕರ್ಕೊಂಡ್ ಬರಕಾಗಿಲ್ಲ, ಅದಕ್ಕೋಸ್ಕರ ಅಂತ ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಅನಿತಾ ರಾಘು ಇಬ್ರಿಗೂ ಮದ್ವೆ ಮಾಡಿಸಿ ಮನೆ ತುಂಬಿಸ್ಕೋಬೇಕಂತ ಹೇಳ್ದೆ ಅಷ್ಟೇ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ಹೌದೌದು, ಪುರೋಹಿತರಿಗೆ ಕಾಲ್ ಮಾಡಿ ಅನಿತಾನ ಈ ಮದ್ವೆಗೆ ಮನೆಗೆ ಮದ್ವೆ ಮಾಡಿಸಿ ಆದಷ್ಟು ಬೇಗ ಅವಳನ್ನ ಕರ್ಕೊಂಡ್ ಬಂದ್ಬಿಡ್ಬೇಕು ಅಂತ ರಾಘು ದೊಡ್ಡಮ್ಮ ಹೇಳ್ತಾರೆ. ಇವ್ ಅನ್ಕೊಂಡಂಗೆ ಅಷ್ಟ್ ಈಸಿಯಾಗಿ ಅದನ್ನ ಮಾಡಕ್ಕಾಗಲ್ಲ, ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಕೆಲ್ಸ ಇದೆ ಅಂತ ಪಲ್ಲವಿ ಹೇಳ್ತಾರೆ. ಏನಮ್ಮ ಅದು ಅಂತ ರಾಘು ದೊಡ್ಡಪ್ಪ ಕೇಳ್ತಾರೆ. ಅಣ್ಣನ್ ಮನ್ಸಲ್ಲಿ ಈ ನಾಟಕದ ನೆನಪುಗಳನ್ನ ಅಳಿಸಿ ಅಣ್ಣ ಅನಿತಾ ಜೊತೆ ಖುಷಿಯಿಂದ ಬದುಕಬೇಕು ಅಂತ ಹೇಳಿದ್ರೆ ಅವರಿಬ್ರು ಸಂಬಂಧಕ್ಕೆ ಡಿವೋರ್ಸ್ ಕೊಡ್ಸಿ ಅವರಿಬ್ರು ಸಂಬಂಧಕ್ಕೆ ಮೊದ್ಲು ಎಳ್ಳು ನೀರು ಬಿಡ್ಲೇಬೇಕು, ಆಗ್ಲೇ ಅನಿತಾ ಮತ್ತೆ ಅಣ್ಣನ್ ಸಂಬಂಧಕ್ಕೆ ಒಂದ್ ಅರ್ಥ ಬರೋದು ಅಂತ ಪಲ್ಲವಿ ಹೇಳ್ತಾರೆ. ನೀನ್ ಹೇಳ್ತಿರೋದೇನು ಸರಿ ಪಲ್ಲವಿ, ಆದ್ರೆ ಆ ಝಾನ್ಸಿ ಡಿವೋರ್ಸ್ ಕೊಡ್ತಾಳ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ಅವ್ಳು ಡಿವೋರ್ಸ್ ಕೊಡ್ತಾಳೆ ಅಂತ ಯಾವ ಭರವಸೆನೂ ಇಲ್ಲ, ಹಾಗಂತ ನಾವ್ ಸುಮ್ನೆ ಇರೋದಿಕ್ಕಾಗಲ್ಲ ಅಂತ ಪಲ್ಲವಿ ಹೇಳ್ತಾರೆ. ಮತ್ತೇನಮ್ಮ ಮಾಡೋದು ಅಂತ ರಾಘು ದೊಡ್ಡಪ್ಪ ಕೇಳ್ತಾರೆ. ನಾವೇ ಅಣ್ಣನ್ ಕಡೆಯಿಂದ ಡಿವೋರ್ಸ್ ಕೊಡ್ಸ್ಬೇಕು ಅಂತ ಪಲ್ಲವಿ ಹೇಳ್ತಾರೆ. ಇದರೆಲ್ಲ ಕೇಳಿಸ್ಕೊಂಡು ಸಂಗೀತ ಮಾತ್ರ ತುಂಬಾ ಶಾಕ್ ಅಲ್ಲಿ ಪಲ್ಲವಿನ ನೋಡ್ತಿರ್ತಾರೆ. ಆ ಕಡೆ ರಾಘು ಮನೆ ಆಚೆ ನಿಂತ್ಕೊಂಡು ಝಾನ್ಸಿ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಝಾನ್ಸಿ ಮೇಡಮ್ ನಮ್ಮ ಮನೆಗೆ ಒಳ್ಳೇದ್ ಮಾಡಿದೆ ಹೆಚ್ಚು, ಆದ್ರೆ ನಮ್ಮಿಂದ ಅವ್ರಿಗೆ ನೋವು ಸಿಕ್ಕಿರದೆ ಜಾಸ್ತಿ. ಒಳ್ಳೆಯವ್ರ ಜೊತೆ ಯಾವಾಗ್ಲೂ ದೇವ್ರ ಇರ್ತಾನೆ ಅಂತ ಹೇಳ್ತಾರೆ, ಆದ್ರೆ ಅವ್ರ ಒಳ್ಳೆತನ ಅವ್ರು ಒಳ್ಳೇದ್ ಮಾಡಿದ್ದು ಒಳ್ಳೆ ಕೆಲಸ ಇವತ್ತು ಅವ್ನ ಯಾಕೆ ಕಾಪಾಡ್ಲೇ ಇಲ್ಲ? ಒಳ್ಳೆ ಮನ್ಸನ್ನ ನಮ್ಮ ಮನೆಯವರು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಯಾರು ಏನಾದ್ರು ಅನ್ಕೊಳ್ಳಿ, ನಾನು ಝಾನ್ಸಿ ಮೇಡಮ್ಗೆ ಫೋನ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ರಾಘು ಝಾನ್ಸಿಗೆ ಫೋನ್ ಮಾಡ್ತಾರೆ. ಆ ಕಡೆ ಝಾನ್ಸಿ ಅಳ್ತಾ ಇರ್ತಾರೆ. ಆ ಕಡೆ ಝಾನ್ಸಿ ಫೋನ್ ನ ರಿಸೀವ್ ಮಾಡ್ತಾರೆ. ಸಾರಿ ಮೇಡಮ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್, ನಮ್ಮ ಮನೆಯವರೆಲ್ಲರೂ ನಿಮ್ಮನ್ನ ಆ ರೀತಿ ಕಳಿಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವರೆಲ್ಲ ಮನುಷ್ಯತ್ವ ಮತ್ತು ತಾತನ ಜೊತೆ ಆ ರೀತಿ ನಡ್ಕೋತಾರೆ ಅಂತ ನಾನು ಕನ್ಸಲು ಅನ್ಕೊಂಡಿರ್ಲಿಲ್ಲ. ಆ ಕ್ಷಣದಲ್ಲಿ ನೀವು ನನ್ ಮೇಲೆ ಇಟ್ಟಿರೋ ಭರವಸೆನ ನಾನು ಉಳಿಸ್ಕೊಳಕ್ಕೆ ಆಗ್ಲೇ ಇಲ್ಲ ಮೇಡಮ್. ಈ ನಂಬಿಕೆ ಸೋತಿದ್ಯೋ ಅಥವಾ ವಂಚನೆ ಗೆದ್ದಿದ್ಯೋ ನಂಗಂತೂ ಗೊತ್ತಿಲ್ಲ, ಆದ್ರೆ ಅದರಿಂದ ತಾತನ ಮನ್ಸಿಗಂತೂ ತುಂಬಾ ನೋವಾಗಿದೆ. ಅದರಿಂದ ತಾತನ ಮನ್ಸಿಗೆ ತುಂಬಾ ನೋವಾಗಿದೆ. ತಾತನ ಹತ್ರ ಕ್ಷಮೆ ಕೇಳೋ ಯೋಗ್ಯತೆ ಕೂಡ ನಾನ್ ಕಳ್ಕೊಬಿಟ್ಟಿದೀನಿ. ಪಾಪ ತಾತ ಅವ್ರ ಮನ್ಸಿಗೆ ಎಷ್ಟ್ ನೋವಾಗಿದ್ಯೋ ಅದನ್ನೆಲ್ಲ ಅವ್ರು ಹೇಗ್ ಸಹಿಸ್ಕೊಂಡಿದ್ದಾರೋ ಏನೋ. ನನಗ್ ಗೊತ್ತು ನಮ್ಮ ಮನೆಯವ್ರ ಮಾತನ್ನ ಸಹಿಸ್ಕೊಳ್ಳೋದು ಕಷ್ಟ, ಅದರಿಂದ ಅವ್ರ ಮನ್ಸಿಗೂ ಬೇಜಾರಾಗಿರುತ್ತೆ ಅಂತ. ಆ ಪರಿಸ್ಥಿತಿಯಲ್ಲಿ ನಾನು ಅಸಹಾಯಕ ಆಗ್ಬಿಟ್ಟೆ, ಅದರಿಂದ ನನ್ ಮೇಲೆ ನನ್ಗೆ ತುಂಬಾ ಕೋಪ ಬರ್ತಿದೆ. ಪ್ಲೀಸ್ ಮೇಡಮ್, ತಾತನ್ ಜೊತೆ ಮಾತಾಡಿ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ, ಇದನ್ ಬಿಟ್ಟು ನಂಗ್ ಬೇರೆ ಏನ್ ಹೇಳಕ್ಕೂ ಗೊತ್ತಾಗ್ತಿಲ್ಲ ಅಂತ ರಾಘು ಹೇಳಿ ಕಾಲ್ ಕಟ್ ಮಾಡ್ಬಿಡ್ತಾರೆ. ಆ ಕಡೆ ರಾಘು ಮಾತ್ ಕೇಳಿ ಝಾನ್ಸಿ ಅಳ್ತಿರ್ತಾರೆ. ಆ ಕಡೆ ಝಾನ್ಸಿ ಅಳ್ತಿದ್ರೆ ಈ ಕಡೆ ರಾಘು ಕೂಡ ಅಳ್ತಿರ್ತಾರೆ.
ಆಮೇಲೆ ಇಲ್ಲಿ ತಾತ ಹಾಲ್ ಅಲ್ಲಿ ಕೂತಿರ್ತಾರೆ. ರಾಯ್ ತಾತನ್ ಜೊತೆ ಮಾತಾಡ್ಬೇಕು ಅಂತ ಬರ್ತಾರೆ. ಯಜಮಾನ್ರೆ, ನೀವು ಒಂದು ಉದ್ದೇಶ ಇಟ್ಕೊಂಡು ಬಿಲ್ ಮಾಡಿದ್ರಿ, ಆದ್ರೆ ಝಾನ್ಸಿ ಮೇಡಮ್ ಆಸ್ತಿ ಅಧಿಕಾರ ಪಡ್ಕೋಬೇಕು ಅಂತ ದುರುದ್ದೇಶ ಇಟ್ಕೊಂಡು 30 ದಿವಸಕ್ಕೋಸ್ಕರ ನಾಟಕದ ಮದ್ವೆ ಮಾಡಿದ್ದು ಹಾಗಿದ್ದು ತಪ್ಪೆ. ಅವರು ಆಸ್ತಿಗೋಸ್ಕರ ಅಧಿಕಾರಕ್ಕೋಸ್ಕರ ನಿಮ್ಗೆ ಮೋಸ ಮಾಡಿದ್ದು ಅದು ಅಪರಾಧನೆ. ಆದ್ರೆ ನಿಮ್ಮ ಆಸೆ ಪ್ರಕಾರನೇ ಅವರು ಮದ್ವೆ ಆದ್ರು. ಯಾವ ರೀತಿ ಹುಡ್ಗ ಬೇಕು ಅಂತ ಅನ್ಸ್ಕೊಂಡಿದ್ರು, ಹಾಗೆ ಝಾನ್ಸಿ ಮೇಡಮ್ ಜೀವನದಲ್ಲಿ ಏನೆಲ್ಲ ಬದಲಾಗ್ಬೇಕು ಅಂತ ಅನ್ಕೊಂಡಿದ್ರು ಅದು ಕೂಡ ಆಗೋಯ್ತು. ಇದೆಲ್ಲ ಆಗಿದ್ದು ನೀವು ವಿಲ್ ಮಾಡಿದ್ದ ಒಂದೇ ಒಂದು ಕಾರಣಕ್ಕೆ. ಗಂಡೆ ಜಾತಿನೇ ಬಂಡೆ ಜಾತಿ ಅನ್ಕೊಂಡಿದ್ದ ಝಾನ್ಸಿ ಮೇಡಮ್ ನೀವು ವಿಲ್ ಮಾಡಿದ್ದು ಕೂಡ ನಂಗ್ ಬುದ್ಧಿ ಕಲ್ಸಕ್ಕೆ ಅಂತ ಅನ್ಕೊಂಡಿದ್ರು. ತಕ್ಷಣನೇ ಆಸ್ತಿ ಮತ್ತೆ ಅಧಿಕಾರನ ಉಳಿಸ್ಕೊಳ್ಳೋಕೋಸ್ಕರ ಈ ಕಾಂಟ್ರಾಕ್ಟ್ ಮದ್ವೆನನ್ನ ಪ್ಲಾನ್ ಮಾಡಿದ್ರು. ಹಾಗೆ ಅವ್ರು ಅನ್ಕೊಂಡಂಗೆ ಮದ್ವೆನೂ ಆಗೋಯ್ತು. ಆಮೇಲೆ 30 ದಿನನೂ ಕಳೀತು. ಅವ್ರು ಅನ್ಕೊಂಡಂಗೆ ಆಸ್ತಿ ಅಧಿಕಾರ ಎಲ್ಲ ಸಿಕ್ತು. ಆದ್ರೂ ಅವರು ಅಲ್ಲಿಗೆ ಯಾಕೆ ಹೋದ್ರು? ತಾಳಿ ಬೆಲೆ ಗೊತ್ತಾಗಿದ್ದಕ್ಕೆ, ಗಂಡನ್ ಪ್ರೀತಿ ಗೊತ್ತಾಗಿದ್ದಕ್ಕೆ, ಕೈಯಲ್ಲಿರೋ ಆಸ್ತಿ ಶಾಶ್ವತ ಅಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಯ್ತು. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅನ್ನೋದು ಅವ್ರಿಗೆ ಮನವರಿಕೆ ಆಯ್ತು. ಆ 30 ದಿನ ಝಾನ್ಸಿ ಮೇಡಮ್ ಅಭಿಪ್ರಾಯನೇ ಬದಲಾಗೋಯ್ತು ಗಂಡಸ್ರ ಮೇಲೆ. ಅದಕ್ಕೆಲ್ಲ ಕಾರಣ ಆ ರಾಘು ಸರ್. ಆ ಅಗ್ರಿಮೆಂಟೇ 30 ದಿನ ಜೊತೆಲಿದ್ದ ಹಾಗೆ ಕೊನೆಗೆ ಬಿಟ್ಟೋದಂತ ರಾಘು ಸರ್ಗೆ ಹತ್ರ ಮಾಡಿದೆ ಅದು. ಆ ಅಗ್ರಿಮೆಂಟೇನೆ ಈ ಐಶ್ವರ್ಯ, ಅಂತಸ್ತು, ಈ ವೈಭೋಗ ಎಲ್ಲಾನು ಬಿಟ್ಟು ಹೋಗೋ ತರ ಮಾಡ್ತು. ಈಗಾದ್ರೂ ಮಾಡಿ ತನ್ಗೆ ತಾಳಿ ಕಟ್ಟಿರೋ ಗಂಡನ್ನ ತನ್ ಗಂಡನ್ ಪ್ರೀತಿನ ಪಡ್ಕೊಳ್ಳೋ ಅಂತ ಹಠಾನ ಅವ್ರ ಮನ್ಸಲ್ಲಿ ಹುಟ್ಟಾಕ್ತು. 30 ದಿನ ನಾಟಕ ಮಾಡಿರ್ಬೋದು ಯಜಮಾನ್ರೆ, ಆದ್ರೆ ಅವ್ರ ಗಂಡನ್ನ ಪಡ್ಕೊಳಕ್ಕೆ ಝಾನ್ಸಿ ಮೇಡಮ್ ಆರ ಸಾಹಸನೆ ಪಡ್ತಾ ಇದಾರೆ. ರಾಯಲ್ ಆಗಿ ಬದುಕಿರೋ ನಿಮ್ಮ ಮೊಮ್ಮಗಳು ಮೂರ್ಖಳು ಮನೆ ಆದ್ರೂ ಪರವಾಗಿಲ್ಲ, ನಾನು ಬದುಕ್ಬೇಕು, ನಾನು ನನ್ ಗಂಡನ್ ಜೊತೆನೆ ಬದುಕ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲೇ ಇದ್ದಾರೆ ಯಜಮಾನ್ರೆ. ಇವತ್ತು ನಾವ್ ಅವ್ರ ಮನೆಗೆ ಹೋದಾಗ ಝಾನ್ಸಿ ಮೇಡಮ್ ನೀರ್ ಎತ್ಕೊಂಡು ಹೋಗ್ತಿದ್ರಲ್ಲ, ಅದು ನಾಟಕ ಅಲ್ಲ, ಅದೇ ಇವತ್ತಿನ ಝಾನ್ಸಿ ಮೇಡಮ್. ಅವ್ರೇ ನಿಮ್ ಮೊಮ್ಮಗಳು ಅಂತ ಇಲ್ಲಿ ರಾಯ್ ಹೇಳ್ತಿದ್ರೆ ತಾತ ಝಾನ್ಸಿ ಬಿಂದಿಗೆನ ಇಟ್ಕೊಂಡು ಹೋಗ್ತಿರೋದ್ನೇ ನೆನ್ಪಿಸ್ಕೋತಾರೆ. ತಾತ ಈ ಮನೇಲಿದ್ದಾಗ ಒಂದ್ ಗ್ಲಾಸ್ ನೀರ್ ಬೇಕು ಅಂದ್ರು ಯಾರು ಕೈ ಎತ್ತಿ ಕೊಡ್ಬೇಕಾಗಿತ್ತು, ಅಂತದ್ರಲ್ಲಿ ಇಡೀ ಮನೆಯವ್ರಿಗೋಸ್ಕರ ನೀರ್ನ ಎತ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಅವತ್ತಿನ ಝಾನ್ಸಿ ಮೇಡಮ್ಗೂ ಇವತ್ತಿನ ಝಾನ್ಸಿ ಮೇಡಮ್ಗೂ ಎಷ್ಟು ವ್ಯತ್ಯಾಸ ಇದೆ ನೀವೇ ಯೋಚನೆ ಮಾಡಿ ಯಜಮಾನ್ರೆ. ಆ ಕಡೆ ತನ್ ಗಂಡನ ಉಳಿಸ್ಕೋಬೇಕು ಅಂತ ಓಡಾಡ್ತಿರೋ ಝಾನ್ಸಿ ಮೇಡಮ್ ಮಾತ್ರ ಗಾದ್ರು ಮಾಡಿ ಇವ್ರನ್ನ ಓಡಿಸ್ಬೇಕು ಅಂತ ನಿರ್ಧಾರ ಮಾಡಿರೋ ಅಷ್ಟೋ ಜನ ಇನ್ನೊಂದ್ ಕಡೆ ಅವ್ರನ್ನ ಓಡಿಸೋದಿಕ್ಕೆ ಟಾರ್ಚರ್ ಹಾಗೂ ಟಾಸ್ಕ್ ಗಳನ್ನ ಕೊಡ್ತಾ ಹೋದ್ರು. ಆದ್ರೆ ನಿಮ್ಮ ಮಗಳು ಯಾವ್ದೇ ಕಾರಣಕ್ಕೂ ಕುಗ್ಲಿಲ್ಲ. ಅಲ್ಲಿರೋದಿಕ್ಕೆ ಏನೆಲ್ಲ ಮಾಡ್ಬೇಕು ಅದೆಲ್ಲ ಅಳವಡಿಸ್ಕೊಂತಾ ಹೋದ್ರು. ಗಂಡನ್ಗೋಸ್ಕರ ಕಲ್ತೀನಿ ಅಂತ ಹಠದಿಂದ ನಿಂತ್ಕೊಂಡ್ರು. ಖಾಲಿಯಾಗಿದ್ದ ಝಾನ್ಸಿ ಮೇಡಮ್ ಜೀವನದಲ್ಲಿ ತಾಳ್ಮೆ ಏನು ಅನ್ನೋದನ್ನ ತಿಳ್ಕೊಂಡ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳ ಬಗ್ಗೆ ಬೇರೆ ತಿಳ್ಕೊಂಡ್ರು. ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಬೇರೆ ಮನೆ ಬೆಳಕು ಜ್ಯೋತಿಯಾಗಿ ಬೆಳಗ್ತಾ ಇದ್ದಾರೆ. ಇದೆಲ್ಲ ಆಗಿದ್ದು ಯಾವ್ದ್ರಿಂದ ಯಜಮಾನ್ರೆ? ಅವತ್ತು ಅವರು ತಗೊಂಡಂತ ಒಂದು ತಪ್ಪು ನಿರ್ಧಾರದಿಂದ, ಆಸ್ತಿಗೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದಂತ ತಪ್ಪು ದಾರಿಯಿಂದ. ಆದ್ರೆ ಅವ್ರು ಅವತ್ತು ನಾಟಕ ಮಾಡಿರ್ಬೋದು, ಆದ್ರೆ ಅವ್ರು ಇವತ್ತು ಬದುಕ್ತಿರೋ ಜೀವನ ನಿಜವಾಗಿದೆ. ಅವರು ಅನುಭವಿಸಿರೋ ಸಂಕಟ ನಿಮ್ ಮುಂದೆ ಕಣ್ಣೀರ್ನ ಸುರಿಸಿರೋದು ಎಲ್ಲ ಸತ್ಯ ಯಜಮಾನ್ರೆ. ನೀವ್ ಆಸೆ ಪಟ್ಟಂಗೆ ಅವರು ಒಳ್ಳೆ ಹುಡುಗನ ಕೈ ಹಿಡಿತಿದ್ದಾರೆ. ಹಾಗೆ ಅವ್ರಿಗೆ ಅವ್ರ ಮೇಲೆ ಪ್ರೀತಿ ಹುಟ್ಟಿದೆ, ಜಿಲ್ಲೆಯಲ್ಲಿ ತಲೆ ತಗ್ಸ್ಬೇಕು ಅಂತ ಹೇಳ್ಕೊಟ್ಟಿದೆ. ಹಾಗೆ ಸಂಬಂಧದ ವ್ಯಾಲ್ಯೂ ಗೊತ್ತಾಗಿದೆ. ಅದಕ್ಕೆಲ್ಲ ಕಾರಣನೇ ನೀವು ಯಜಮಾನ್ರೆ. ಕಲ್ಲಾದವರು ಶಿಲೆ ಆಗಿದ್ದಾರೆ. ಆ ಶಿಲೆ ಮತ್ತೆ ಒಡ್ದೋದ್ರೆ ಮತ್ತೆ ಶಿಲೆ ತರ ರೂಪಿಸೋದು ಕಷ್ಟ ಯಜಮಾನ್ರೆ. ಝಾನ್ಸಿ ಮೇಡಮ್ ಜೀವನ ನೀವಾಡೋ ಮಾತಲ್ಲಿದೆ, ನೀವ್ ತಗೊಳ್ಳೋ ನಿರ್ಧಾರದಲ್ಲಿದೆ ಅಂತ ರಾಯ್ ಹೇಳ್ತಾರೆ. ಝಾನ್ಸಿ ಎಲ್ಲಿದ್ದಾಳೆ ಅಂತ ತಾತ ಕೇಳ್ತಾರೆ. ನೀವು ಬಿಟ್ ಬಂದ ಜಾಗದಲ್ಲೇ ಇದ್ದಾಳೆ ಅಂತ ರಾಯ್ ಹೇಳ್ತಿದ್ರೆ ಆಮೇಲೆ ತಾತ ಝಾನ್ಸಿ ಇರೋ ಕಡೆಗೆ ತಾತ ಹೋಗ್ತಾರೆ. ಆ ಕಡೆ ರಾಘು ಕೂತಿರ್ತಾರೆ. ಅಲ್ಲಿ ಹೋಗಿ ಅಣ್ಣ ಮನೆಯವರೆಲ್ಲ ನಿನ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿದ್ದಾರೆ ಬಾ ಅಂತ ಸಂಗೀತ ರಾಘುನ ಕರ್ಕೊಂಡು ಹೋಗ್ತಾರೆ. ಏನೋ ನನ್ ಜೊತೆ ಮಾತಾಡ್ಬೇಕು ಅಂದ್ರಂತೆ ಅಂತ ರಾಘು ಹೇಳ್ತಾರೆ. ಕೆಲವೊಂದು ಸನ್ನಿವೇಶದಿಂದ ಮನೆ ನೆಮ್ಮದಿನ ಹಾಳಾಗುತ್ತೆ. ಅಮ್ಮ ಮನೇನ ಖುಷಿಯಿಂದ ನೋಡ್ಕೊಳ್ಳಿ, ಮುಂದೆ ಹೋಗಿ ಅಂತ ಹೇಳಿ ಚೆನ್ನಾಗ್ ಬೈದ್ರು ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ಕಾಲ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಕೂತ್ಕೊಂಡ್ರೆ ಆಗಲ್ಲ, ನಾವೇ ಕಾಲು ಜೊತೆ ಹೋಗ್ತಿರ್ಬೇಕು ಅಂತ ಅಜ್ಜಿ ಹೇಳ್ತಾರೆ. ಇದೊಂದು ಕಹಿ ವಾತಾವರಣ ತಿಳಿಯಾಗಿ ಮನ್ಸುಗಳೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನಿನ್ನ ಮತ್ತು ಅನಿತಾ ಮದ್ವೆ ಆಗ್ಬೇಕು ಅನ್ನೋದೇ ನಮ್ ಉದ್ದೇಶ. ಕಾರ್ಯಕ್ರಮನ ಶುರು ಮಾಡ್ಕೊಳ್ಳೋಣ ಅಂದ್ರೆ ಅದು ಬೇರೆ ಒಂದ್ ಅಡ್ಡಿ ಇದೆಯಲ್ಲ. ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಯೋಚನೆ ಇರ್ಲಿಲ್ಲ ಕಣೋ, ಆದ್ರೆ ನಮ್ ಪಲ್ಲವಿ ಜಾಣೆ ತಟ್ ಅಂತ ಅದ್ರ ಬಗ್ಗೆ ಹೇಳಿದ್ಲು ಅಂತ ರಾಘು ದೊಡ್ಡಮ್ಮ ಹೇಳ್ತಾರೆ. ಆ ವಿಷಯ ಒಂದು ಕ್ಲಿಯರ್ ಮಾಡ್ಕೊಬಿಟ್ರೆ ಯಾವ್ದೇ ತರದ ಅಡ್ಡಿ ಆತಂಕ ಇಲ್ಲ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ಈಗ ಅಡ್ಡಿ ಆಗಿದ್ದಿದೆ ಝಾನ್ಸಿ ಮೇಡಮ್, ಅವ್ರೇ ಬಿಟ್ಟು ಹೋದ್ಮೇಲೆ ಬೇರೆ ಇನ್ನೇನಿದೆ ಅಂತ ರಾಘು ಕೇಳ್ತಾರೆ. ಮಳೆ ನಿಂತ್ರು ಮಳೆ ಹನಿ ನಿಲ್ಲಲ್ಲ ಅಂತ ಹೇಳ್ದಂಗೆ ಅವಳು ಬಿಟ್ಟೋದ್ರು ಅವಳ ಜೊತೆ ಇದ್ದ ಬಂದ ನಿನ್ನ ಬಿಟ್ಟು ಹೋಗಲ್ವಲ್ಲ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ದೊಡ್ಡಪ್ಪ ನೀವೇನ್ ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ ಅಂತ ರಾಘು ಹೇಳ್ತಾರೆ. ಅದೇ ಕಣೋ ಅವಳು ಬಿಟ್ಟು ಹೋಗಿರ್ಬೋದು, ಆದ್ರೆ ಅವಳ ಕೊರಳಲ್ಲಿ ನೀನ್ ಕಟ್ಟಿರೋ ತಾಳಿ ಹಾಗೆ ಇದೆಯಲ್ಲ, ಅವಳ ಕೊರಳಲ್ಲಿರೋ ತಾಳಿ ಕಾನೂನ್ ಪ್ರಕಾರ ನೀವಿಬ್ರು ಗಂಡ ಹೆಂಡತಿ ಅಂತ ಹೇಳ್ತಾ ಇದೆ. ಹಾಗಾಗಿ ಲೀಗಲ್ ಆಗಿರೋ ಸಮಸ್ಯೆನ ಲೀಗಲ್ ಆಗಿ ಕೇಳ್ಕೋಬೇಕಲ್ವಾ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ಸರಿ ಆಯ್ತು, ನಾನು ಈಗ ಏನ್ ಮಾಡ್ಬೇಕು ಅಂತ ರಾಘು ಕೇಳ್ತಾರೆ. ಅದು ನೀನು ಆ ಝಾನ್ಸಿಯಿಂದ ಕಾನೂನ್ ಪ್ರಕಾರ ಮುಕ್ತಿ ಪಡ್ಕೋಬೇಕು ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ದೊಡ್ಡಪ್ಪ ಯಾಕೆ ಸುತ್ತಿ ಬಳಸಿ ಅಣ್ಣಂಗೆ ಹೇಳ್ತಿದ್ದೀರಾ? ನೇರವಾಗಿ ವಿಷಯಕ್ಕೆ ಬರ್ಬೇಕಲ್ವಾ? ಅಣ್ಣ ವಿಷಯ ಇಷ್ಟೇ, ನೀನು ಆ ಝಾನ್ಸಿಗೆ ಡಿವೋರ್ಸ್ ಕೊಡ್ಸ್ಬೇಕು ಅಂತ ಪಲ್ಲವಿ ಹೇಳ್ತಿದ್ರೆ ರಾಘುಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಡಿವೋರ್ಸ್ ಅವಳಿಗೆ ಅವಶ್ಯಕತೆ ಇಲ್ದೇ ಇರೋದ್ರಿಂದ ಅವಳಂತೂ ಅದ್ರಲ್ಲಿ ಮುಂದುವರಿಯಲ್ಲ, ಅದ್ರ ಅಗತ್ಯ ನಮ್ಗೆ ಇರೋದ್ರಿಂದ ನಾವೇ ಮುಂದುವರಿಬೇಕು. ಸೊ ನೀನು ಅವಳಿಗೆ ಡಿವೋರ್ಸ್ ಕೊಡ್ಲೇಬೇಕು ಅಂತ ಪಲ್ಲವಿ ಹೇಳ್ಬಿಡ್ತಾರೆ. ಆ ಕಡೆ ತಾತ ಝಾನ್ಸಿ ಜೊತೆ ಮಾತಾಡಕ್ ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ತುಳಸಿ ಸಿಗ್ತಾರೆ. ಅಪ್ಪ ನಿಮ್ ಕೋಪ ಕಮ್ಮಿ ಆಯ್ತಾ ಅಂತ ತುಳಸಿ ಕೇಳ್ತಾರೆ. ಸರಿ ನಿಮ್ ಮನ್ಸು ಸರಿ ಹೋಯ್ತಪ್ಪ, ಈಗ ಸರಿಯಾಗಿದ್ದೀರಾ
ಹೇಗಿದ್ದೀರಾ, ಹುಷಾರಾಗಿದ್ದೀರಾ ಅಂತ ತುಳಸಿಗೆ ಹೇಳ್ತಾರೆ. ಸರಿ ಮಾಡ್ಕೊಳ್ಳೇಬೇಕಲ್ವಮ್ಮ, ನೆಡ್ತಿರೋ ವಿಷಯನ ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಿದ್ರೆ ಅದು ಸರಿನಾ? ಆಗಿರೋ ಗಾಯನ ಹೇಗ್ ವಾಸಿ ಮಾಡ್ಬೇಕು ಅಂತ ನೋಡ್ಬೇಕಲ್ವಾ ಅಂತ ತಾತ ಹೇಳ್ತೀರಾ. ಹೌದಪ್ಪ, ನೀವ್ ಸರಿಯಾಗಿ ಹೇಳ್ತಿದ್ದೀರಾ. ಕಳ್ದೋಗಿರೋ ಕೆಟ್ಟ ಕ್ಷಣನ ಮತ್ಬಿಟ್ಟು ಮುಂದಾಗೋ ಒಳ್ಳೆ ಕ್ಷಣ ಬಗ್ಗೆ ಯೋಚನೆ ಮಾಡ್ಬೇಕು. ನಿಮ್ ಮಾತು 100ಕ್ಕೆ 100 ಸತ್ಯ ಅಮ್ಮ. ಯಾಕೆಂದ್ರೆ ಕಹಿ ಘಟನೆ ನೀವ್ ಯೋಚನೆ ಮಾಡ್ಕೊಂಡಿದ್ರೆ ಹಾಗಲ್ಲ, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನೀವೆಲ್ಲ ಇಲ್ಲೇ ಇರಿ, ನಾನ್ ಹೋಗಿ ಝಾನ್ಸಿ ಜೊತೆ ಮಾತಾಡ್ಕೊ ಬರ್ತೀನಿ ಅಂತ ಹೇಳಿ ತಾತ ಹೋಗ್ತಾರೆ. ಆ ಕಡೆ ತಾತ ಒಳಗಡೆ ಹೋಗ್ತಾರೆ, ಝಾನ್ಸಿ ಮಾತ್ರ ಕೆಳಗಡೆ ಹಾಗೆ ಮಲ್ಕೊಬಿಟ್ಟಿರ್ತಾರೆ. ಝಾನ್ಸಿ ನೋಡಿ ತಾತಂಗಂತೂ ತುಂಬಾ ಬೇಜಾರಾಗಿ ರೂಮ್ ನ ಲಾಕ್ ಮಾಡ್ಕೋತಾರೆ. ಆ ಕಡೆ ಪ್ರಣವ್ ಕೇಳ್ತಿರ್ತಾರೆ, ಅಲ್ಲ ಮಾಮ್, ತಾತನ್ ಮಾತಿನ ಅರ್ಥ ಏನು ಅಂತ ಪ್ರಣವ್ ಕೇಳ್ತಿದ್ರೆ, ಏನಿಲ್ಲ ಪ್ರಣವ್, ಸಿಂಪಲ್. ಆ ಝಾನ್ಸಿಗೆ ಅವನ್ ಜೊತೆ ಮದ್ವೆ ಆಗಿತ್ತಲ್ವಾ, ಆ ಚಾಪ್ಟರ್ ನ ಕ್ಲೋಸ್ ಮಾಡಿ ನಿನ್ ಜೊತೆ ಮದ್ವೆ ಆಗಿ ನೀವು ಚಾಪ್ಟರ್ ನ ಓಪನ್ ಮಾಡ್ತಾರೆ. ಅದೇ ಅವ್ರ ಮಾತಿನ ಅರ್ಥ ಅಂತ ತುಳಸಿ ಹೇಳ್ತಾರೆ. ಅದೇ ಅಲ್ವಾ ಮಾಮ್ ನಮ್ ಕನ್ಸು ಅಂತ ಹೇಳಿ ಎಲ್ಲಾರು ಖುಷಿ ಇರ್ತಾರೆ. ಅಂದ್ರೆ ತುಳಸಿ ಪ್ರಣವ್ ತುಂಬಾ ಖುಷಿಯಾಗಿರ್ತಾರೆ. ಆ ಕಡೆ ತಾತ ಹೋಗಿ ಝಾನ್ಸಿ ಪಕ್ಕ ತಾತನು ಕೂತ್ಕೋತಾರೆ. ಝಾನ್ಸಿ ಅಂತ ತಾತ ಹೇಳ್ತಿದ್ರೆ, ಇಲ್ಲಿ ಝಾನ್ಸಿ ಅಂತೂ ಹೆಚ್ಚಾಗಿ ತಾತ ಪಕ್ಕದಲ್ಲಿ ಕೂತಿರೋದ್ ನೋಡಿ ತುಂಬಾ ಖುಷಿ ಆಗ್ಬಿಡುತ್ತೆ ಝಾನ್ಸಿಗೆ. ಸಾರಿ ಕಣಮ್ಮ, ನೀನಾಗ್ಲೇ ಬಂದು ನನ್ನ ಹತ್ರ ಸಾರಿ ಕೇಳ್ದೆ. ನಾನ್ ಸ್ವಲ್ಪ ಏನು ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ಬಿಟ್ಟೆ, ಅದಕ್ಕೋಸ್ಕರ ಕ್ಷಮೆ ಕೇಳ್ತಿದ್ದೀನಿ ಅಂತ ತಾತ ಝಾನ್ಸಿಗೆ ಹೇಳ್ತಾರೆ. ತಾತನ್ ಮಾತ್ ಕೇಳಿ ಝಾನ್ಸಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ.